ತಮಿಳಿನಲ್ಲಿ ಇದು ಡ್ಯಾಮ್ ತುಂಬಿದೆ. ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ 284 ಟಿ ಎಮ್ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ನ. ತಮಿಳುನಾಡಲ್ಲಿ ಸರ್ವೆ ಪ್ರಕಾರ 14% ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ. ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ 2018ರಲ್ಲಿ ಟ್ರಿಬ್ಯುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ 177.25 ಟಿ ಎಮ್ ಸಿ ನೀರು ಕೊಡಬೇಕು. ಇಡೀ ವರ್ಷದಲ್ಲಿ 177.25 ಟಿ ಎಮ್ ಸಿ. ಇದು ಸುಪ್ರೀಂ ಕೋರ್ಟ್ನವ್ರು ಹೇಳಿರೋದು, ಟ್ರಿಬ್ಯುನಲ್ನವರು ಹೇಳಿರೋದು. ನಾವು ಈ ಸಾರಿ 1 ವರ್ಷ ಬಿಟ್ಟರೆ 23-24 ಬಿಟ್ಟರೆ ಕಳೆದ ವರ್ಷವೂ ಜಾಸ್ತಿ ಕೊಟ್ಟಿದ್ದೀವಿ. 305 ಟಿ ಎಮ್ ಸಿ. ಈ ವರ್ಷವೂ ಕೂಡ ಜಾಸ್ತಿ ಕೊಟ್ಟಿದ್ದೀವಿ. ಈ ತಿಂಗಳಲ್ಲಿ 9 ಟಿ ಎಮ್ ಸಿ ನೀರು ಬಿಡಬೇಕು. ಆದರೆ ನಾವು ಸುಮಾರು 20 ಟಿ ಎಮ್ ಸಿ ಅಷ್ಟು ನೀರು ಬಿಟ್ಟಿದ್ದೀವಿ. 21-22 ಟಿ ಎಮ್ ಸಿ ಬಿಡಬೇಕಾಗಿದ್ದು ಈ ಸಲ 21 ಆಗಿದೆ. ಈ ತಿಂಗಳು 21-22 ಟಿ ಎಮ್ ಸಿ ನೀರು. ಈಗ ಇವತ್ತು ಸೇರಿಕೊಂಡು 22 ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ. 9 ಟಿ ಎಮ್ ಸಿ ಜೂನ್ನಲ್ಲಿ ಬಿಡಬೇಕು. ಪ್ರತಿ ತಿಂಗಳು ವಯಸ್ಸು ಇಂಥ ಇಷ್ಟು ಮಾಡಿದ್ದಾರೆ. ಬಟ್ ಏನಾಗುತ್ತೆ, ಕಡಿಮೆ ಕೊಟ್ಟಿರೋದು 1 ವರ್ಷನೋ 2 ವರ್ಷನೋ ಅಷ್ಟೇ. ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತದೆ. ಈಗ ನಾವು 177.25 ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ಮದೇನು ತಕರಾರಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಟ್ರಿಬ್ಯುನಲ್ ಹೇಳಿದೆ, ಕೊಡ್ತೀವಿ. ಬಟ್ ಹೆಚ್ಚಾಗಿ ಕೊಡ್ತಾ ಇದ್ದೀವಲ್ಲ, ಹೆಚ್ಚಾಗಿ ಹೋಗ್ತಾ ಇದೆ ನೀರು. ಅದಕ್ಕೆ ಏನಾದರೂ ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಅದಕ್ಕೆ ನಾವು ಮಾಡ್ತಾ ಇರೋದು. ಅವ್ರಿಗೆ 177.25 ಕೊಡ್ತೀವಿ. ದೇ ಆರ್ ಎಂಟೈಟ್ಲ್ಡ್. ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು, ಸಂಕಷ್ಟನ ಹಂಚ್ಕೋಬೇಕಾಗ್ತದೆ. ಅಲ್ಲ ಸರ್, ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಸರ್? ಹೌದು, ಮಾಡ್ಕೊಳ್ತಾ ಇದೆಯಾ? ಪೂರಾ ಉಪಯೋಗಿಸ್ಕೊತಾ ಇದ್ದೀವಿ. ಸಾಲದಿಲ್ಲ ಅದುವೇ ಸರ್. ಇಲ್ಲ ಸರ್, ಇವಾಗ ವರ್ಣಾ ಕ್ಷೇತ್ರ, ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ, ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್? ಬೇರೆ ಏರಿಯಾ ಕೊಡ್ತಾ ಇದ್ದೀವಿ. ಅದಕ್ಕೂ ಸಂಬಂಧ ಇಲ್ಲ, ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈಗ 170 ನಮಗೆ ಎಷ್ಟು ನೀರು ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತಾ ಇದ್ದೀವಿ. ಮೇಕೆ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು. ಇಲ್ಲಿ ಟ್ರಿಬ್ಯುನಲ್ ಇದಾಗಿದೆಯಲ್ಲ, KRS ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ, ಅವರು ಒಪ್ಪಿಗೆ ಕೊಡಬೇಕು. ಅಲ್ಲ, ಒಂದು ನಿಮಿಷ ಸ್ವಲ್ಪ ಇರಪ್ಪ. ವಿಚಾರ ನಾವು ಈಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ದೀವಿ. ಆಗಲೇ ನಮ್ಮ ಕನಕಪುರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಷನ್ ವಿಚಾರ, ಎಲ್ಲೆಲ್ಲಿ ಹೋಗಬೇಕು, ಫಾರೆಸ್ಟ್ಗೆ ಆಲ್ಟರ್ನೇಟಿವ್ ಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ. ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದೋ, ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಸದ್ಯದಲ್ಲೇ ತೆಗೆದುಕೊಳ್ತಾರೆ. ಅಲ್ಲ ಸರ್, ಎವ್ರಿ ಇಯರ್ ಯು ಆರ್ ಗಿವಿಂಗ್ 100 TMC more. ಹೌ ಲಾಂಗ್ ಯು ಶುಡ್ ವೆಯ್ಟ್? ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟು. 14% ತಮಿಳ್ನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ. ಬಟ್ ಕರ್ನಾಟಕಲ್ಲಿ ಆಗಿಲ್ಲ. ಇಲ್ಲ, ನಾವು ಮಾಡಿದ್ವಿ 6% ನಾವು ಮಾಡಿದ್ದೀವಿ. ಈಗ ಸಪೋಸ್ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ 1,000 ಕೋಟಿ ರೂಪಾಯಿ ಬರೀ ಮಂಡ್ಯಕ್ಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಎನ್ಹಾನ್ಸ್ಮೆಂಟು, ನೀರು ವೇಸ್ಟ್ ಆಗೋದನ್ನ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಇಂಥವೆಲ್ಲ ಕೂಡ ಬರೀ ಮಂಡ್ಯಕ್ಕೇನೆ. ಇದು ಕಬಿನಿ ಏರಿಯಾಲ್ ಆಗಿಲ್ಲ. ಈ ವರ್ಷ ಕಬಿನಿ ಏರಿಯಾನು ಕಬಿನಿ ಏರಿಯಾನು 400 ಕೋಟಿ ರೂಪಾಯಿ ಈ ವರ್ಷ ನಾವು ಕೊಟ್ಟಿದ್ದೀವಿ ಕಬಿನಿ ಏರಿಯಾ. ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರನ ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆ ಥರದ ಚರ್ಚೆ ಶುರುವಾಗಿದೆ. ಒಪ್ಪಿಗೆ ಕೊಟ್ಟಿದ್ದಾರೆ. ಯಾವುದು ದ್ವಿಭಾಷಾ ಸೂತ್ರ? ಕರ್ನಾಟಕದಲ್ಲಿ ತ್ರಿಭಾಷಾ. ನಾವು ವಿ ಆರ್ ಫಾರ್ ದ್ವಿಭಾಷಾ ಸೂತ್ರ, ಗೊತ್ತಾಯ್ತಾ? ನಮ್ಮ ಸರ್ಕಾರ ದ್ವಿಭಾಷಾ ಸೂತ್ರಕ್ಕೆ ಬದ್ಧ.
ರಾಜ್ಯದಲ್ಲಿ ಒಬ್ಬ ಸಮಸ್ಯೆಗಳು ರಾಜ್ಯದಲ್ಲಿ ಉದ್ಯೋಗಾರ್ಥಿಯಿಂದ ಸಾವನ್ನಪ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು. ಯಾವುದು ಇಲ್ಲ ಸರ್, ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ. 30 ವರ್ಷ 25 ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ. ಏನಾದ್ರೂ ಹಾಸನದಲ್ಲಿ ಸರ್ ಹಾಸನದಲ್ಲಿ ಏನಾದ್ರೂ ಒಂದು ರೆಮಿಡಿ ಕಂಡುಹಿಡಿಬೇಕು ಸರ್. ಯಾಕಂದ್ರೆ ಬಹಳ ಜನ ಸಾಯ್ತಾ ಇಡೀ ಇದ್ದಾರೆ. ರಾಜ್ಯದಲ್ಲಿ ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯುವ ಸಮುದಾಯದವರು ಎಸ್ಪೆಷಲಿ 20 ರಿಂದ 30 ವರ್ಷದ ಒಳಗಡೆ ಎಲ್ಲರಿಗೂ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕು. ಆ ಕಾರಣಕ್ಕೆ ಪರಿಹಾರ ಕಂಡುಹಿಡಿದಿರ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಸನದಲ್ಲಿ ಒಂದೇ ಚಿನ್ನದಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನೋ ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಏನಾದ್ರು ಎಲ್ಕು ಎಂಕ್ವೈರಿ ಮಾಡಿಸೋದು ಸತ್ತವ್ರಿಗೆಲ್ಲ ಇಲ್ಲಿ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಎಲ್ಲ ಶಾಸಕರ ದೂರುಗಳನ್ನ ಕೇಳ್ತಾ ಇದ್ದಾರೆ. ತಮ್ಗೆ ಇಲ್ಲಿ ಬೆಂಗಳೂರಿಗೆ ಅವರು ಉಸ್ತುವಾರಿ ಜನರಲ್ ಸೆಕ್ರೆಟರಿ ಬರ್ತಾರೆ, ಅವರು ಅಭಿಪ್ರಾಯ ಕೇಳ್ತಾರೆ. ಏನು ತೊಂದರೆ ನಿಮ್ಗೆ ಏನಾಗಿದೆ ಅಂತ ಕೇಳ್ತಾರೆ. ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ. ಅದು ಬಿಟ್ಟರೆ ಅವರು ಉಸ್ತುವಾರಿ ಕೆಲಸ ಅದುವಲ್ಲ ಅವ್ರು ಮಾಡ್ತಾರೆ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಬಿಜೆಪಿ ಪಂಚಾಂಗ ಸರ್, ಬಿಜೆಪಿ ಪಂಚಾಂಗ ನೀವು ನಿನಗೇನಿಸುತ್ತೆ ಮಾಡ್ತೀರಾ ಅಂತ ಅನ್ಸುತ್ತೆ. ಸರಿ ಮತ್ತೆ ನೋಡಪ್ಪ, ಬಿಜೆಪಿಯವರು ಇದ್ದಾರಲ್ಲ ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ಭವಿಷ್ಯ ನೋಡಿದೀನಿ ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು, ಎಷ್ಟು ಸಾರಿ ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು? ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ಜೊತೆಯಲ್ಲಿ ಚೆನ್ನಾಗಿರ್ತೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ತಂದಾಕುವಂತ ಕೆಲಸ ಏನಾದ್ರು ಮಾಡ್ತಾ ಇದಾರ ಅಂತ ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಕಾವೇರಿ ಆರ್ತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಪಾಪ ಕೆಲವು ರೈತರುಗಳದ್ದು ಕೆಲವು ಆತಂಕ ಇದೆ. ಏನು ಆತಂಕ ತಪ್ಪೇನಿಲ್ಲ, ಅವ್ರ ಆತಂಕ ತಪ್ಪೇನಿಲ್ಲ. ಪೂಜೆ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ಏನಿದೆ, ಚಿಕ್ಕದಾಗಿ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ 1,500 ಜನಕ್ಕೆ ಉದ್ಯೋಗ ಸಿಗ್ತದೆ. ಕಲಾವಿದರಿಗೆ, ನಮ್ಮ ಮಾದೇಶನ್ ಬೆಟ್ಟದ ಕಲೆ, ನಮ್ಮ ಸುತ್ತೂರು ಕಲೆ, ಚುಂಚನಗಿರಿ ಕಲೆ, ಮಂಗಳೂರು ಕಲೆ, ಕೊಡಗು ಕಲೆ, ಅದನ್ನೆಲ್ಲ ಹಾಕಿ ಒಂದು ಪೂಜೆನ ಮಾಡ್ತೀವಿ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಪಾಪ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಬಟ್ ಖಂಡಿತ ಕಬಿನಿ ಮತ್ತೆ KRS ಎರಡಕ್ಕೂ ಕೂಡ ಒಟ್ಟಿಗೆ ಬಾಗಿನ ಅರ್ಪಿಸ್ತಿದ್ರು ಸರ್ ಈ ಸರಿ. ಅದು ಫಸ್ಟ್ ಇದನ್ನು ಮಾಡಿದ್ದೀವಿ. ಇತಿಹಾಸ ಪುಟಕ್ಕೆ ಸೇರಿದ್ದೀವಿ, ಅದನ್ನು ಮಾಡ್ತೀವಿ.